ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋ ಬಂದು ನಿಮ್ಮ ಕ್ವೆಶನ್ಸ್ಗೆ ನನ್ನ ಆನ್ಸರ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕೇಳಿ, ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಅಂಡ್ ಇದನ್ನ ನಾನು ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು. ಐ ಥಿಂಕ್ ಇನ್ಸ್ಟಾಗ್ರಾಮ್ ನಲ್ಲೂ ಅಷ್ಟೇ ಅದೇ ತರ ಕ್ವೆಶನ್ ಸ್ಟಿಕ್ಕರ್ ಆಗ್ತಿದೆ, ಬಟ್ ಡೀಪ್ ಆಗೆಲ್ಲ ಆನ್ಸರ್ ಮಾಡೋಕೆ ಹೋಗ್ತಿರ್ಲಿಲ್ಲ. ನನಗೆ ಯಾವ್ದು ಕ್ವೆಶನ್ಸ್ ಬೇಕು ಅದನ್ನ ಮಾತ್ರ ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಿದ್ದೆ. ಬಟ್ ಈ ಸತಿ ನನ್ನ ಪರ್ಸನಲ್ ಲೈಫ್ಗೂ ರಿಲೇಟ್ ಆಗುವಂತ ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಎಷ್ಟೋ ಜನಕ್ಕೆ ನನ್ನ ಬಗ್ಗೆ ಇನ್ನ ಕಂಪ್ಲೀಟ್ ಆಗಿ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಿರೋದು. ಆಲ್ಮೋಸ್ಟ್ 6 to 7 years ಇಂದ ನಾನು ಸೋಷಿಯಲ್ ಮೀಡಿಯಾಲಿ ಇದ್ದೀನಿ. ನಾನು ಅಮ್ಮಮ್ಮ ಅಂದ್ರೆ ನಾನು ತೋರಿಸೋದು ಸೋಷಿಯಲ್ ಮೀಡಿಯಾಲಿ ನನ್ನ 1% ಆಫ್ ಲೈಫ್ ಅಷ್ಟೇ. ಅದರಿಂದನೇ ನನಗೆ ಎಷ್ಟೊಂದು ಜಜ್ಮೆಂಟ್ಸ್ಗಳು ಅಥವಾ ಎಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ಗಳು, ನೆಗೆಟಿವಿಟಿ ಈ ಥರ ಎಲ್ಲ ಪಾಸ್ ಆಗ್ತಾ ಇರೋದು, ಈ ಥರ ಎಲ್ಲ ನನ್ನ ಹತ್ರ ಬರ್ತಾ ಇರೋದು ನಿಜವಾಗ್ಲೂ ನನಗೆ ಕಷ್ಟ ಆಗ್ತಿದೆ. ಡೈಲಿ ಅದನ್ನ ಫೇಸ್ ಮಾಡೋರು ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಈ ಕೆಟ್ಟ ಕಾಮೆಂಟ್ಸ್ಗಳು ಬರೋದು ಅಥವಾ ಕೆಟ್ಟ ಮೆಸೇಜಸ್ಗಳು ಬರೋದು ಜಾಸ್ತಿ ಆಗ್ತಿದೆ. ಆ್ಯಂಡ್ ಅದ್ರ ರಿಸಲ್ಟ್ಸು ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಹೆಂಗಾಗ್ತಿದೆ ಅಂತ. ಆ್ಯಂಡ್ ಪ್ಲೀಸ್ ದಯವಿಟ್ಟು ನಾನೇ ಅಲ್ಲ, ಬೇರೆ ಯಾರೇ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆಗಿರ್ಬೋದು, ನಿಮ್ಮ ನೆಗೆಟಿವಿಟಿನ ಹೋಗಿ ಅವ್ರ ಹತ್ರ ತೋರಿಸ್ಬೇಡಿ. ಸುಮ್ಮನೆ 2 ನಿಮಿಷ ಕುತ್ಕೊಂಡು ಕಾಮೆಂಟ್ ಮಾಡೋದು ತುಂಬ ಈಸಿ. ಅವ್ರ ಮೆಂಟಲ್ ಹೆಲ್ತ್ ಹೇಗೆ ಹಾಳಾಗತ್ತೆ, ಅವರ ಪರ್ಸ್ನಲ್ ಲೈಫ್ ಹೇಗೆ ಹಾಳಾಗತ್ತೆ, ಅದೊಂದು ಜಸ್ಟ್ ಕಾಮೆಂಟಿಂದ ಅಥವಾ ನೆಗೆಟಿವಿಟಿ ಪಾಸ್ ಮಾಡೋದ್ರಿಂದ ಅಥವಾ ಸುಮ್ಮನೆ ರೂಮರ್ಸ್ ಕ್ರಿಯೇಟ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಎಲ್ರೂ. ಐ ಥಿಂಕ್ ಅದು ಅರ್ಥ ಆದರೆ ಪ್ರಪಂಚದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಐನೋ ಅದನ್ನು ತಡೆಯೋದಕ್ಕಾಗಲ್ಲ, ಬಿಕಾಸ್ ಒಳ್ಳೆಯವ್ರು ಇದ್ದಾರೆ ಅಂತ ಅಂದಾಗ ಕೆಟ್ಟವರು ಇರ್ತಾರೆ. ಸೊ ಪಾಸಿಟಿವಿಟಿ ಇದೆ ಅಂತ ಅಂದಾಗ ನೆಗೆಟಿವಿಟಿನೂ ಇರುತ್ತೆ ಮನುಷ್ಯರಲ್ಲಿ. ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಐನೋ ತುಂಬಾ ಮಾತಾಡಿದೆ, ಇಂಟ್ರೋನೇ ತುಂಬಾ ಜಾಸ್ತಿ ಕೊಟ್ಬಿಟ್ಟೆ. ಸೊ ಈಗ ತಡ ಮಾಡಿದೆ, ಆದಷ್ಟು ಬೇಗ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ಎಷ್ಟೋ ಜನ ಸೇಮ್ ಕ್ವೆಶನ್ಸ್ ಕೇಳಿದ್ದೀರಾ. ಅದನ್ನ ಎಲ್ಲರ ಹೆಸರು ಮೆನ್ಷನ್ ಮಾಡಿ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಕ್ವೆಶನ್ ತಗೊಂತೀನಿ. ಸೊ ನೀವು ಕೇಳಿರೋ ಕ್ವೆಶನ್ ಆಗಿರೋ ಅದರಲ್ಲಿ ನಿಮಗೂ ಆನ್ಸರ್ ಸಿಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ಬಂದಿರೋ ಕ್ವೆಶನ್ಸ್ಗಳಲ್ಲಿ ಆಲ್ಮೋಸ್ಟ್ 80% ನಿಮ್ಮ ಮದುವೆ ಯಾವಾಗ ಒಬ್ಬ ನನ್ನ ಮದುವೆ ನೋಡೋಕೆ ಅಷ್ಟೊಂದು ಆಸೆನ ಎಲ್ರಿಗೂ ಅಂತ ನನಗೆ ಡೌಟ್ ಬಂದ್ಬಿಟ್ಟಿದೆ. ಬಿಕಾಸ್ ಈ ಒಂದು ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಅದು ಕೊನೆಯಲ್ಲಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಸೊ ನಿಮ್ಮ ಕ್ವೆಶನ್ಸ್ಗಳಿಗೆ ನನ್ನ ಆನ್ಸರ್ ಇಲ್ಲಿ ಸಿಗುತ್ತೆ. ಮೊದಲನೇ ಕ್ವೆಶನ್ ಸ್ಫೂರ್ತಿ ಕೆ ಗೌಡ ಅಂತ ನನ್ನ ಹೈಟ್ ಮತ್ತೆ ವೇಟ್ ಕೇಳ್ತಿದ್ದಾರೆ. ನನ್ನ ಹೈಟ್ ಬಂದು ಕರೆಕ್ಟಾಗಿ ಎಕ್ಸಾಕ್ಟಾಗಿ 5 feet ಇದೆ. ಆ ಕಡೆಯಿಂದ 1 ಇಂಚ್ ಜಾಸ್ತಿನೂ ಇಲ್ಲ, ಈ ಕಡೆಯಿಂದ 1 ಇಂಚ್ ಕಮ್ಮಿನೂ ಇಲ್ಲ. ಎಕ್ಸಾಕ್ಟ್ ಆಗಿ 5 feet ಇದ್ದೀನಿ. ಐನೋ ಕುಳ್ಳಿ, ಬಟ್ ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಕಡೆ ಒಂದಷ್ಟು ಮೀಮ್ಸ್ಗಳು, ಪೋಸ್ಟ್ಗಳು ಆ ಥರ ಎಲ್ಲ ನೋಡಿದ್ದೀನಿ, ಕುಳ್ಳಕ್ಕಿರೋರೆಲ್ಲ ಕ್ಯೂಟ್ ಆಗಿರ್ತಾರೆ ಅಂತ. ಜಸ್ಟ್ ಕಿಡಿಂಗ್. ನಾನಿರೋದು 5 feet. ಆ್ಯಂಡ್ ನನ್ನ ವೇಟ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ನನ್ನ ವೇಟ್ ಒಳ್ಳೆ ಗ್ರಾಫ್ ಥರ ಒಂದೊಂದ್ಸತಿ ಹಿಂಗೆ ಹೋಗುತ್ತೆ, ಒಂದೊಂದ್ಸತಿ ಹಿಂಗೆ ಬರುತ್ತೆ. ಆ ಥರ ನನ್ನ ಬಾಡಿ ಇದೆ. ಬಿಕಾಸ್ ಆಫ್ ನನ್ನ ಹೆಲ್ತ್ ಇಶ್ಯೂಸ್ ಅಥವಾ ನನ್ನ ಸ್ಟ್ರೆಸ್ ಏನಾದರೂ ಇರ್ಬೋದು, ಮನೆಯದು ಅದು ಇದು ಅಂತ ಒಂದಷ್ಟು ಸ್ಟ್ರೆಸ್ಗಳಿರುತ್ತಲ್ಲ, ಅದರಿಂದ ಸ್ವಲ್ಪ ತೀರಾ ಸಣ್ಣ ಆಗೋಗಿದ್ದೀನಿ ಇವಾಗ. ಮತ್ತೆ ಅಗೇನ್ ನಾನು ಕಮ್ ಬ್ಯಾಕ್ ಮಾಡ್ತೀನಿ, ನಾನು ದಪ್ಪ ಆಗ್ತೀನಿ. ನಮ್ಮಮ್ಮನೂ ನನ್ನ ಏಜ್ ಇದ್ದಾಗ ಸಣ್ಣ ಇದ್ದಿದ್ರಿಂದ ನನಗೆ ನಮ್ಮಮ್ಮನ ಹೆರಿಡಿಟ್ರಿ ಬಂದಿದೆ. ನಿಮ್ಮ ಕ್ವೆಶನ್ಗೆ ಹೇಳದ್ನಲ್ಲ, ನನ್ನ ಹೈಟ್ 5 feet ಇದ್ದೀನಿ. ನನ್ನ ವೆಯ್ಟ್ ಕರೆಕ್ಟಾಗಿ ಈಗ ಎಕ್ಸಾಕ್ಟ್ ಆಗಿ 45 kilo ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. 1 word about ಸ್ಕೈ ಅಂತ ಕೇಳಿದ್ದಾರೆ. ಅಮೃತ ಮಿನಿಲ್ ಅಂತ. 1 word about ಸ್ಕೈ ಬಗ್ಗೆ ಏನು ಹೇಳೋಕ್ಕಾಗಲ್ಲ. 1 word ನಾನು ಮುಗಿಸೋಕ್ಕೆ ಆಗಲ್ಲ. ಇಫ್ ಹಾಗೂ ಮುಗಿಸ್ಬೇಕು ಅಂತ ಅಂದರೆ ಇಸ್ ಮೈ ವರ್ಲ್ಡ್, ನನ್ನ ಪ್ರಪಂಚ ಅಂತಲೇ ಹೇಳ್ಬೋದು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ನಮ್ಮ ಲೈಫೇ ಬೇಡ ಅಂತ ಅನಿಸುತ್ತೆ. ಐ ಹೋಪ್ ಇದು ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಥರ ನಾನಿದ್ದಂಥ ಟೈಮಲ್ಲಿ ನಾನು ತಗೊಂಡಂಥ ಒಂದು ಒಳ್ಳೆ ಡಿಸಿಷನ್ ಅಂತ ಅಂದರೆ ಸ್ಕೈನ ನನ್ನ ಮನೆಗೆ ತರೋದು. ನನ್ಗೆ ಇವಾಗಲೂ ಅವಳನ್ನ ಹಿಡ್ಕೊಂಡು ಬಂದಿದ್ದು ಟೈಮ್ ನೆನಪಿದೆ. ಬಿಕಾಸ್ ಅವಳು ನನ್ನ ಲೈಫಿಗೆ ಬಂದಾಗಿಂದನೂ ಎಷ್ಟು ನನ್ನ ಲೈಫಲ್ಲಿ ಖುಷಿ ಕೊಟ್ಟಿದ್ದಾಳೆ ಅಂತ ಅಂದರೆ, ಅಥವಾ ಅವಳು ನನ್ನ ಲೈಫಿಗೆ ಬಂದಾಗಿಂದ ನಾನೆಷ್ಟು ಚೇಂಜ್ ಆಗಿದ್ದೀನಿ, ಎಷ್ಟೋ ವ್ಯಾಲ್ಯೂಸ್ಗಳನ್ನ ಕಲ್ತ್ಕೊಂಡಿದ್ದೀನಿ,
ಎಷ್ಟೋ ಥಿಂಗ್ಸ್ಗಳನ್ನ ಕಲ್ತ್ಕೊಂಡಿದ್ದೀನಿ. ಅವಳಿಂದ ಪ್ರೀತಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಸೊ ಟು ಬಿ ಹಾನೆಸ್ಟ್, ಈಗ ನಾನು ಏನು ಖುಷಿಯಾಗಿದ್ದೀನಿ ಅಥವಾ ಏನೋ ನನ್ನ ಮುಖದಲ್ಲಿ ನಗು ನೋಡ್ತಾ ಇದ್ದೀರಾ, ನಾನು ಮನ್ಸಾರ ನಗ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ಸ್ಕೈ. ಶಿ ಇಸ್ ಮೈ ಎವ್ರಿಥಿಂಗ್, ಶಿ ಇಸ್ ಮೈ ಡಾಟರ್. ಆ್ಯಂಡ್ ಇವಾಗ ಇನ್ನೊಂದು ಆ್ಯಡ್ ಆಗಿರೋದ್ರಿಂದ ಈವಾ ಆ್ಯಂಡ್ ದೆ ಬೋತ್ ಆರ್ ಮೈ ಚೈಲ್ಡ್. ಶಿ ಇಸ್ ನಾಟ್ ಜಸ್ಟ್ ಅ ಡಾಗ್, ಶಿ ಇಸ್ ಮೈ ಹೋಲ್ ವರ್ಲ್ಡ್. ಶಿ ಇಸ್ ಮೈ ಡಾಟರ್, ಆ್ಯಕ್ಚುಲಿ ನನ್ನ ರಿಯಲ್ ಡಾಟರ್ ಅವಳು. ಹಾಗೆ ನೋಡ್ಕೊತಿದ್ದೀನಿ. ಆ್ಯಂಡ್ ಶಿ ಮೀನ್ಸ್ ಎವ್ರಿಥಿಂಗ್ ಟು ಮೀ, ಶಿ ಮೀನ್ಸ್ ವರ್ಲ್ಡ್ ಟು ಮೀ. ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಒನ್ ವರ್ಡ್ ಅಬೌಟ್ ಸ್ಕೈ ಅಂತ ಹೇಳಿದ್ರಿ, ನಾನು ಒಂದಷ್ಟು ಉದ್ದಾನೆ ಹೇಳಿದ್ದೀನಿ. ಸೊ ಯಾ, ಮೂರನೇ ಕ್ವೆಶನ್ ನಿಯಾ ನಿಶ್ ಅಂತ ಕೇಳಿದ್ದಾರೆ, ಡು ಯು ಬಿಲೀವ್ ಇನ್ ಲವ್? ನಿಜ ಹೇಳಬೇಕು ಅಂದರೆ ಎಸ್, ಐ ಡೂ ಬಿಲೀವ್ ಇನ್ ಲವ್. ಬಟ್ ಇದು ಡಿಫ್ರೆಂಟ್ ಲವ್, ಎಲ್ಲ ಥರ ಲವ್ನು ಆಗಿರುತ್ತೆ. ಲೈಕ್ ಅಪ್ಪ ಮಗಳು ಲವ್ ಆಗಿರ್ಬೋದು, ಅಮ್ಮ ಮಗಳು ಲವ್ ಆಗಿರ್ಬೋದು, ಸಿಸ್ಟರ್ಸ್, ಬ್ರದರ್ ಆ್ಯಂಡ್ ಸಿಸ್ಟರ್, ಈ ಥರ ಎಲ್ಲ ಟೈಪ್ ಆಫ್ ಲವ್. ಜಸ್ಟ್ ಲವ್ ಅನ್ನೋದು ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಷ್ಟೇ ಅಲ್ಲದೆ ಎಲ್ಲರಿಗೂ ಇರುತ್ತೆ ಈ ಒಂದು ಇನ್ ಬಿಟ್ವೀನ್ ರಿಲೇಶನ್ಶಿಪ್. ಅದೆಲ್ಲರ ಪ್ರಕಾರನೂ ಲವ್ವೇ. ದಟ್ ಇಸ್ ನಾಟ್ ಬರೀ ಲವ್ವರ್ಸ್ ಮಧ್ಯೆನೇ ಆ ಫೀಲ್ ಇರ್ಬೇಕು ಅನ್ನೋದೇನಿಲ್ಲ. ಸೊ ಯಾ, ಐ ಬಿಲೀವ್ ಇನ್ ಲವ್. ಫೋರ್ತ್ ಕ್ವೆಶನ್ ರೂಪಾ ಪಾಟೀಲ್ ಅಂತ ಕೇಳಿದ್ದಾರೆ, ಹೌ ಟು ಬಿ ಕಾಮ್ ಆ್ಯಂಡ್ ಸ್ಟೇ ಫೋಕಸ್ಡ್? 3 years ಮುಂಚೆ ನನಗೆ ಕಾಮ್ ಅಂದರೆ ಏನು ಅಥವಾ ಕಾಮಾಗಿ ಮಾತಾಡೋದಂದ್ರೆ ಏನು ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಲೈಕ್ ಗೊತ್ತಿತ್ತು ಬಟ್ ಬರ್ತಿರ್ಲಿಲ್ಲ, ನಾನು ಹಂಗಿರಲಿಲ್ಲ. ಈಗ ನಾನು ಹೇಗಾಗಿದ್ದೀನಿ ಅಂದರೆ ಕಂಪ್ಲೀಟ್ ಸೈಲೆಂಟ್. ಅಂದರೆ ಎಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ. ಮುಂಚೆ ಆಗಿರ್ತಾರಲ್ಲ ಅಂತ ಮಾತಾಡ್ತಾ ಇದ್ದೆ. ಆ್ಯಂಡ್ ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ. ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಇವಾಗ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ. ಅನ್ನೆಸೆಸರಿ ಟಾಕ್ಸ್ ಇರಲ್ಲ, ಜಾಸ್ತಿ ಯಾರ ಹತ್ರನೂ ಮಾತಾಡಲ್ಲ. ಈಗ ನಾನು ಹೇಗಿದ್ದೀನಿ ಅಂತ ಅಂದರೆ, ನಾನಾಯಿತು, ನನ್ನ ಪ್ರಪಂಚ ಆಯಿತು, ನನ್ನ ಮನೆ ಆಯಿತು, ನನ್ನ ಮಕ್ಕಳಾಯಿತು, ಇಷ್ಟೇ ನನ್ನ ಪ್ರಪಂಚ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಕಾಮ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲ, ಕಾಮಾಗೇ ಇದ್ದೀನಿ. ಐ ಥಿಂಕ್ ನಾನು ಇವಾಗ ಎಷ್ಟು ಕಾಮಾಗಿದ್ದೀನಿ ಅಂತ ಅಂದರೆ ನನಗೆ ಶಾಕ್ ಆಗುತ್ತದೆ, ನಾನಾ ಇದು ಅಥವಾ ನಾನಾ ಆವಾಗ ಹಂಗಿದ್ದಿದ್ದು ಅಂತ. ಬಟ್ ಯಾ, ಲೈಫಲ್ಲಿ ಕಾಮಾಗಿರೋದನ್ನು ಕಲ್ತ್ಕೋಬೇಕು. ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು. ಹೌ ಟು ಬಿ ಸ್ಟೇ ಫೋಕಸ್ಡ್ ಅಂತ ಅಂದರೆ, ಇದಕ್ಕೆ ನಾನು ಆನ್ಸರ್ ಮಾಡಬೇಕು ಅಂತ ಅಂದರೆ, ನಿಮ್ಗೆ ಆಲ್ರೆಡಿ ಒಂದು ಡ್ರೀಮ್ ಇತ್ತು, ಒಂದು ಗೋಲ್ ಇತ್ತು ಅಂತ ಅಂದಾಗ ನೀವು ಅದ್ರ ಮೇಲೆ ಗಮನ ಕೊಟ್ಟರೆ ಬೇರೆ ಎಲ್ಲೂ ಗಮನ ಹೋಗಲ್ಲ, ಆ್ಯಕ್ಚುಲಿ ಹೋಗಲ್ಲ. ಸಂಜನಾ ರಾಜ್ ಅನ್ನೋರು ಕೇಳಿದ್ದಾರೆ, ಫ್ಯಾಮಿಲಿ ಬ್ಲಾಗ್ ಗೇಮ್ ಚಾಲೆಂಜ್ ವಿತ್ ಯೋರ್ ಮಾಮ್ ಅಂಡ್ ಸಿಸ್ಟರ್ ಅಂತ ಕೇಳಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಹರ್ಷಿತಾ ಕಿರಣ್ 008 ಇವ್ರು ಕೇಳಿರೋದು, ಆರ್ ಯು ಇನ್ ಲಿವಿಂಗ್ ರಿಲೇಶನ್ಶಿಪ್? ಇದು ಎಷ್ಟೋ ಜನಕ್ಕೆ ಡೌಟ್ ಇದೆ. ನಾನು ಇದಕ್ಕೆ ಆನ್ಸರ್ ಮಾಡಲೇಬೇಕು. ಬಿಕಾಸ್ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಾನು ಮತ್ತು ದರ್ಶು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇದ್ದೀವಿ ಅಂತ. 100% ನೋ. ಇದಕ್ಕೆ ನಾನು ನೋ ಅಂತಲೇ ಆನ್ಸರ್ ಮಾಡ್ತೀನಿ. ದರ್ಶು ನನ್ನ ಮನೆಗೆ ಬರೋದು ವೀಕೆಂಡ್ಸಲ್ಲಿ ಮಾತ್ರ. ಅವನಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರೋದ್ರಿಂದ ಅವತ್ತು ಮಾತ್ರ ಬರ್ತಾನೆ, ಆ 2 ದಿನ ಮಾತ್ರ ಬರ್ತಾನೆ. ಅದರ್ವೈಸ್ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದಾಗ ಅಥವಾ ನಾನು ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಅಥವಾ ಅವನಿಗೆಲ್ಲಾದರೂ ಹೋಗಬೇಕು ಅನ್ನಿಸಿದಾಗ ಆ ಟೈಮಲ್ಲಿ ಬರ್ತಾನಷ್ಟೇ. ಇಷ್ಟೇ ನಮ್ಮ ಮನೆಗೆ ಬರೋದು ಅವನು. ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ, ಆ್ಯಂಡ್ ಪ್ಲೀಸ್ ಕಮ್ಮಿ ಮಾಡಿ, ನೀವಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕೇಳೋದು. ನೋ, ವಿ ಆರ್ ನಾಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಪ್ರೇರಣಾ ಅಂತ ಕೇಳಿದ್ದಾರೆ. ಪ್ರೇರಣಾ 1 2 3 4 ಯೋರ್ ಸ್ಕಿನ್ ಕೇರ್ ರೋಟೀನ್. ಟು ಬಿ ಹಾನೆಸ್ಟ್ ಹೇಳಬೇಕು ಅಂದರೆ ನಾನು ಯಾವುದೇ ರೀತಿಯಾದ ಸ್ಕಿನ್ ಕೇರ್ ಅಂದರೆ ಡಿಫ್ರೆಂಟಾಗಿ ಏನೂ ಮಾಡಲ್ಲ. ಅಂದರೆ ಬೇರೆ ಥರ ಎಲ್ಲ ಏನೂ ಮಾಡಲ್ಲ. ಯೂಶ್ವಲಾಗಿ ಎಲ್ಲರೂ ಏನು ಫೇಸ್ ವಾಶ್ ಮಾಡ್ತಾರೆ, ಮಾಯ್ಶ್ಚರೈಸರ್ ಹಾಕೊತಾರೆ, ಟೋನರ್ ಹಾಕೊತಾರೆ, ಇಷ್ಟೇ ನಾನು ಮಾಡೋದು. ಅಂಥ ಸ್ಕಿನ್ ಕೇರ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಇತ್ತೀಚೆಗೆ ಶುರು ಮಾಡಿದ್ದೀನಿ. ಇಫ್ ನನಗೆ ಅದೇನಾದರೂ ಗುಡ್ ರಿಸಲ್ಟ್ಸ್ ಕೊಟ್ಟರೆ ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ನನ್ನ ಸ್ಕಿನ್ ಎಲ್ಲ ಫ್ಲಾಲೆಸ್ ಆಗಿದೆ ಅಂತೆಲ್ಲ ಅನ್ಕೊಂಬಿಡಿ. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಕ್ಯಾಮ್ರಾ. ಓಕೆ, ಸೇಮ್ ಪ್ರೇರಣಾ ಅನ್ನೋರೆ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಹೌ ಡು ಯು ಕೀಪ್ ಯೋರ್ ಸೆಲ್ಫ್ ಮೋಟಿವೇಟೆಡ್? ನನಗೆ ಮೋಟಿವೇಟ್ ಮಾಡೋದು ನಾನು ಡೈಲಿ ಬೆಳಗ್ಗೆ ಎದ್ದಾಗ. ಈಗಿನ ಸಿಚುವೇಶನ್ಸಲ್ಲಿ ಈಗಿದ್ದವ್ರು ಇರಲ್ಲ ಅನ್ನೋದನ್ನು ನೋಡಿದ್ದೀವಿ. ಸೊ ನನಗೆ ಮೋಟಿವೇಟ್ ಮಾಡೋದು ಆ್ಯಕ್ಚುಲಿ ಇವತ್ತಲ್ಲ ನಾಳೆ ಬೆಳಗ್ಗೆ, ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ನಿಜವಾಗ್ಲೂ ಎದ್ದಾಗ ನನಗೆ ಆ ಖುಷಿ ಆಗುತ್ತೆ. ಬಿಕಾಸ್ ನನಗೆ ಇನ್ನೂ ಒಂದು ದಿನ ಸಿಕ್ಕಿದೆ ಅನ್ನೋ ಒಂದು ಆ ಖುಷಿ ಏನಿದೆ, ಆ ಖುಷಿನೇ ನನಗೆ ಮೋಟಿವೇಟ್ ಮಾಡುತ್ತೆ. ಇಷ್ಟೇ. ಐ ಥಿಂಕ್ ಅದು ಒಂದು ಸಾಕು ನನಗೆ
ನನ್ನ ನನ್ನನ್ನು ನಾನು ಮೋಟಿವೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಅದೊಂದು ಸಾಕು. ನಾನು ನಾಳೆ ಬೆಳಿಗ್ಗೆ ಎದ್ರೇನೆ ಅದೊಂಥರ ನನಗೆ ಬಹಳ ಖುಷಿ, ದೇವ್ರು ನನಗೆ ಇನ್ನೊಂದು ದಿನ ಟೈಮ್ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಕ್ವೆಶನ್ ಹರ್ಷಿತಾ ಅಂತ ಕೇಳಿರೋದು, ವಾಟ್ಸ್ ಯೋರ್ ಪ್ರೊಫೆಷನ್? ನನ್ನ ಪ್ರೊಫೆಷನ್ ಮುಂಚೆ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ಈಗ ಸದ್ಯಕ್ಕೆ ಆ್ಯಕ್ಟಿಂಗ್ ಬಿಟ್ಟಿದ್ದೀನಿ. ನನ್ನ ಲೈಫ್ ಕೆಲವೊಂದು ಗೋಲ್ಸ್ ಇದೆ, ಅದ್ರ ಬಗ್ಗೆ ನಾನು ಟೈಮ್ ಬಂದಾಗ ಹೇಳ್ತೀನಿ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ವೈಶು 6 ಅಂತ, ವೈ ಡೂ ಯು ಕಾಲ್ ದರ್ಶು ಸರ್ ಆಸ್ ಬಂಗು? ಬಂಗು ಅಂತ ಕರೆಯೋದು ಇಟ್ಸ್ ಜಸ್ಟ್ ಎಷ್ಟೊಂದು ಜನದ ಕ್ವೆಶನ್ ಇದು. ಆ್ಯಂಡ್ ನಾವು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಆದಾಗ ಅವ್ನು ಯಾವಾಗಲೂ ಬಂಗು ಬಂಗು ಏನೇ ಹೇಳಿದ್ರು ಆ ಥರ ಬಂಗು ಬಂಗು ಅಂತ ಯೂಸ್ ಮಾಡ್ತಿದ್ದ. ಅದೊಂದನ್ನ ಇಟ್ಕೊಂಡು ನಾನು ಅವನಿಗೆ ಬಂಗು ಬಂಗು ಅಂತ ಕರೆದಿದ್ದು. ಈಗ ಏನಾದರೂ ಹೇಳಿದ್ರೆ ಬಂದ್ಬಿಡು ಅಂತೀವಲ್ಲ, ಅದೇ ಥರ ಅವನ ಲ್ಯಾಂಗ್ವೇಜಲ್ಲಿ ಬಂಗು ಬಂಗು ಅಂತ ಇದ್ದ ಈ ಥರ. ಅದರಿಂದ ನಾನು ಬಂಗು ಬಂಗು ಅಂತ ಕರೆಯೋಕ್ಕೆ ಶುರು ಮಾಡಿದ್ದು. ಬಟ್ ಅದು ಶಾರ್ಟ್ ಫಾರ್ಮ್ ಆಗಿ ಬಂಗಾರಾಗೆ ಬಂಗುನೂ ಆಗುತ್ತೆ. ಬಟ್ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಅದು ಬಂಗಾರಾಗೆ ಶಾರ್ಟ್ ಫಾರ್ಮ್ ಅಂತ. ನೋ, ಇಟ್ಸ್ ನಾಟ್ ಬಂಗಾರಾಗೆ ಶಾರ್ಟ್ ಫಾರ್ಮ್. ನಾನು ಆ ರೀತಿ ಕರೆಯಲ್ಲ ಅವನ್ನ. ಅವನು ಆ ಥರ ಕರಿಬೋದೇನೋ, ಬಟ್ ನಾನು ಅವನಿಗೆ ಈ ಥರ ಕರೆಯೋಕ್ಕೆ ಶುರು ಮಾಡಿದ್ದೆ ಆ ಒಂದು ರೀಸನಿಂದ. ಅವನು ಆ ಪದನ ಯೂಸ್ ಮಾಡ್ತಿದ್ದ ಅನ್ನೋದಕ್ಕೆ ನಾನು ಕರಿತಿದ್ದಿದ್ದಷ್ಟೇ. ಸೊ ಕರಿತಿದ್ದೀನಿ, ಇವಾಗಲೂ ಕರಿತಿದ್ದೀನಿ ಅಷ್ಟೇ. ಬಸವರಾಜ್ UC448 ಇವ್ರು ಕೇಳಿದ್ದಾರೆ, ಟೆಲ್ ಮೀ ಸಮಥಿಂಗ್ ಅಬೌಟ್ ಅನು ಬಗ್ಗೆ ಹೇಳಬೇಕು ಅಂದರೆ, ಶಿ ಇಸ್ ಮೈ ಸೆಕೆಂಡ್ ಮದರ್. ನಾನಿವತ್ತು ಏನು ಸ್ಟ್ರಾಂಗ್ ಆಗಿದ್ದೀನಿ ಅಥವಾ ಏನು ಇಲ್ಲಿ ನಿಂತಿದ್ದೀನಿ, ಒಂದೊಂದೂ ನಾನು ನನ್ನ ಲೈಫಿಗೋಸ್ಕರ ಏನು ಮಾಡ್ಕೊತಿದ್ದೀನಿ, ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ನೇ ನನ್ನ 2 ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ನಮ್ಮಮ್ಮ, ನಮ್ಮ ಅಕ್ಕ. ಅವರಿಂದನೇ ನಾನು ಎಷ್ಟು ಸ್ಟ್ರಾಂಗ್ ಆಗಿರೋದನ್ನ ಕಲ್ತಿದ್ದು. ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾಳೆ. ಲೈಫ್ನ ಲೀಡ್ ಮಾಡೋದು ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದನ್ನು ಹೇಳ್ಕೊಡ್ತಾಳೆ. ನನಗೆ ಅವಳಂದರೆ ತುಂಬ ಇಷ್ಟ. ಆ್ಯಂಡ್ ಐ ಲವ್ ಹರ್ ಸೋ ಮಚ್. ನೆಕ್ಸ್ಟ್ ಕ್ವೆಶನ್ ಶುಭಾ ಪಾಳೆಗಾರ್ ಅಂತ ಏನೋ ಕ್ವೆಶನ್ ಕೇಳಿದ್ದಾರೆ, ಹೌ ಡಿಡ್ ಯು ಮೀಟ್ ದೌರಾಜ? ಅಯ್ಯೋ, ಆ ಹೆಸರು ಕೇಳಿದ್ರೇನೆ ನನಗೆ ಇವಾಗಲೂ ಅದು ಫನ್ನಿ ಸ್ಟೋರಿ. ಕಂಪ್ಲೀಟ್ ಸ್ಟೋರಿ ಯಾವಾಗಾದರೂ ನಾವಿಬ್ರು ಹೇಗೆ ಮೀಟ್ ಮಾಡಿದ್ವಿ ಅನ್ನೋದನ್ನ ಮಾಡ್ತೀನಿ. ಈಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತ ಅಂದ್ರೆ, ಒಂದಷ್ಟು ಜನ ಟಿಕ್ಟಾಕ್ ಇದ್ದಂಥ ಟೈಮ್ ಅನ್ಸುತ್ತೆ, ಇಲ್ಲ ಆವಾಗ ಮ್ಯೂಸಿಕಲಿ ಅಂತ ಟಿಕ್ಟಾಕ್ ಆಗಿತ್ತಾ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಐ ಥಿಂಕ್ ಮ್ಯೂಸಿಕಲಿನೇ ಅನಿಸುತ್ತೆ. ಮ್ಯೂಸಿಕಲಿ ಇದ್ದಾಗ ಒಂದಷ್ಟು ಮ್ಯೂಸಿಕಲಿ ವಿಡಿಯೋ ಕ್ರಿಯೇಟರ್ಸ್ ಮೀಟ್ ಮಾಡಬೇಕು ಅಂತ ಇದ್ದಾಗ, ಹೋಗೋ 1 hour ಹಿಂದೆ ಅಷ್ಟೇ ಓಕೆ ಹೋಗ್ಬಿಡೋಣ. ನನಗೆ ಯೂಶ್ವಲಿ ಅಷ್ಟು ಜನನ ನನಗೆ ಮೀಟ್ ಮಾಡೋದು, ಇವಾಗಲೂ ಅಷ್ಟೇ, ಐ ಆಮ್ ನಾಟ್ ಫ್ರೆಂಡ್ಸ್ ವಿತ್ ಎನಿ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್. ಹಾಯ್ ಬಾಯ್ ಕಾಂಟ್ಯಾಕ್ಟ್ ಇರುತ್ತೆ, ಅದು ಬಿಟ್ಟರೆ ತೀರಾ ಪರ್ಸ್ನಲ್ ಲೈಫ್ವರೆಗೂ ಬಿಟ್ಕೊಳ್ಳೋ ಥರ ಯಾವುದೇ ರೀತಿ ಫ್ರೆಂಡ್ಸ್ ಇಲ್ಲ. ಆಗ್ಲೂ ಅಷ್ಟೇ ನಾನು ಅಷ್ಟು ಜನ ಫ್ರೆಂಡ್ಸ್ ಮಾಡ್ಕೊತಿರ್ಲಿಲ್ಲ. ಸೊ ಅದಕ್ಕೆ ನನಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇರಲಿ, ಚೇಂಜ್ ಇರಲಿ ಅಂತ ಹೇಳಿ ಹೋಗೋ 1 hour ಮುಂಚೆ ನನ್ನ ಮೈಂಡ್ ಚೇಂಜ್ ಮಾಡಿಕೊಂಡು ಹೋದೆ. ಆ ಟೈಮಲ್ಲಿ ಕಂಡಂಥವ್ರು ದೌರಾಜ ಅವರು. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು. ನೆಕ್ಸ್ಟ್ ಕ್ವೆಶನ್ ಸಿದ್ದು 218 ಅಂತ ಕೇಳಿದ್ದಾರೆ, ಯು ಆ್ಯಂಡ್ ದರ್ಶು ಚೈಲ್ಡ್ಹುಡ್ ಫ್ರೆಂಡ್ಸಾ? ನೋ, ವಿ ಆರ್ ನಾಟ್. ನಾನು ಅವನ್ನ ಮೀಟ್ ಮಾಡಿದ ಐ ಥಿಂಕ್ 2019 ಅನ್ಸುತ್ತೆ. 2019 ಮೀಟ್ ಮಾಡಿದ್ದು, Feb 2nd. ಐ ರಿಮೆಂಬರ್ ದ ಡೇಟ್. ನಾನು ಮೀಟ್ ಮಾಡಿದ್ದು ಅವನ್ನ Feb 2nd, 2019. ಸೊ ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ. ನೆಕ್ಸ್ಟ್ ಕ್ವೆಶನ್ ಗ್ಯಾಲಕ್ಸಿ ಲೈಫ್ ಕ್ಯೂಟಿ ಅಂತ ಮಾಡಿದ್ದಾರೆ, ಕೇಳಿದ್ದಾರೆ ಕ್ವೆಶನ್ನು, ಹೋಮ್ ಟೂರ್ ಪ್ಲೀಸ್. ಹೋಮ್ ಟೂರ್ ನಾನು ಇವಾಗ ಒಂದು ಹಳೆ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ. ಟು ಬಿ ಹಾನೆಸ್ಟ್, ನನಗೆ ಹೋಮ್ ಟೂರ್ ಅನ್ನೋ ಕಾನ್ಸೆಪ್ಟ್ ಇಷ್ಟ ಆಗಲ್ಲ. ಅವ್ರವ್ರ ಪ್ರೈವೇಟ್ ಲೈಫ್ ಏನಿದೆ, ಪರ್ಸ್ನಲ್ ಲೈಫ್ ಏನಿದೆ, ಆ ಒಂದು ಮನೆ ನೋಡಿರುತ್ತೆ. ಸೊ ಅಂಥ ಒಂದು ಪ್ಲೇಸ್ ಅಂದರೆ ನನಗೆ ನನ್ನ ಮನೆಯೇ ಒಂಥರ ಪ್ರಪಂಚ ಅನ್ಬೋದು. ನನಗೆ ಎಲ್ಲೇ ಹೋದರೂ ಎಂಡ್ ಆಗ್ತಿದೆ, ನನ್ನ ಮನೆಗೆ ಹೋದರೆ ಸಾಕು ಅನ್ನಿಸ್ತಾ ಇರುತ್ತೆ. ಒಂದು ನನ್ನ ಪರ್ಸ್ನಲ್ ಸ್ಪೇಸ್ನ ನಿಜವಾಗ್ಲೂ ನಂಗೆ ತೋರಿಸೋದು ಇಷ್ಟ ಆಗಲ್ಲ. ಇಫ್ ನನಗೆ ಏನಾದರೂ ಫ್ಯೂಚರಲ್ಲಿ ಮೈಂಡ್ ಚೇಂಜ್ ಆಯಿತು, ನಾನು ಹೋಮ್ ಟೂರ್ ಮಾಡುವಂಥ ಟೈಮ್ ಬಂತು ಅಂತ ಅಂದರೆ ಮೇ ಬಿ ಐ ವಿಲ್. ನನಗೆ ನಿಜವಾಗ್ಲೂ ಅದು ಅನಿಸಲ್ಲ. ಇಫ್ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಕವಿತಾ ಕವಿ ಅಂತ ಕೇಳಿದ್ದಾರೆ, ನಿಮ್ಮದು ಮೇಕಪ್ ಡ್ರೆಸ್ ಕಲೆಕ್ಷನ್ ತೋರಿಸಿ, ಮೇಕಪ್ ಆ್ಯಂಡ್ ಡ್ರೆಸ್ ಕಲೆಕ್ಷನ್ ತೋರಿಸಿ ಅಂತ. ಅದಕ್ಕೂ ಒಂದು ಟೈಮ್ ಬರಲಿ, ತೋರಿಸ್ತೀನಿ. ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್. ನನ್ನ ಮನೇಲಿ ನಾನು ಅಷ್ಟು ಮೇಕಪ್ ಐಟಮ್ಸು ಇಟ್ಟಿಲ್ಲ.
ನಾನು ಎಲ್ಲಾದರೂ ಹೋಗ್ಬೇಕು, ಇವಾಗಲೂ ಅಷ್ಟೇ, ನಾನು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೂ ನಾನು ಮೇಕಪ್ ಹಾಕೊಂಡು ಹೋಗಲ್ಲ. ಸೇಮ್ ಏನು ಮಾಯ್ಶ್ಚರೈಸರ್ ಇದೆ ಅದನ್ನು ಹಾಕೊತೀನಿ, ಕಣ್ಣಿಗೆ ಏನಾದರೂ ಕಾಜಲ್ ಗೀಜಲ್ ಬೇಕಾ ಅದನ್ನು ಹಾಕೊತೀನಿ, ಹಣೆಗೆ ಒಂದು ಬೊಟ್ಟು ಇಟ್ಕೊತೀನಿ, ಲಿಪ್ಸ್ಟಿಕ್ ಹಾಕೊತೀನಿ, ಇಷ್ಟೇ ಹಾಕೊಂಡು ಹೋಗೋದು. ಫೌಂಡೇಶನ್ ಅಂತೆ, ಸೀರಮ್ ಅಂತೆ, ಅಥವಾ ಕನ್ಸೀಲರ್ ಅಂತೆ, ಇದನ್ನೆಲ್ಲ ನಾನು ಯೂಸೇ ಮಾಡಲ್ಲ. ತುಂಬ ರೇರ್ ನಾನು ಯೂಸ್ ಮಾಡೋದು. ಏನೋ ಒಂದು 6 ತಿಂಗಳಿಗೆ ಒಂದ್ಸತಿ 7 ತಿಂಗಳಿಗೆ ಒಂದ್ಸತಿ ಮೇಕಪ್ ಮಾಡ್ಕೊತೀನಿ. ಇರೋದನ್ನ ತೋರಿಸ್ತೀನಿ ಆದಷ್ಟು ಬೇಗ, ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಅನನ್ಯ 13 ಅಂತ ಕೇಳಿದ್ದಾರೆ. ದರ್ಶ್ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಅವನ ನನ್ನ ಬಗ್ಗೆ ಹೇಳ್ಬೇಕಂತ ಅಂದರೆ, ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿನೂ ಸೇರಿಸಿ ನನಗೆ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಒಂದು 3-4 ಜನ ಇದ್ದಾರೆ. ಆ 3-4 ಜನದಲ್ಲಿ ನನಗೆ ದರ್ಶನು ಒಬ್ಬ. ಲೈಕ್ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ, ಈಸ್ ದ ಬೆಸ್ಟ್. ಪ್ರತಿ ಒಂದು ಫ್ರೆಂಡು ಬಯಸೋ ಅಂಥ ಒಂದು ಒಳ್ಳೆ ಫ್ರೆಂಡು, ಪ್ರತಿಯೊಬ್ಬ ಲವ್ವರು ಬಯಸೋ ಅಂಥ ಒಂದು ಒಳ್ಳೆ ಲವ್ವರ್, ಒಳ್ಳೆ ಮಗ. ಐ ಥಿಂಕ್ ಆ ಥರ ಪರ್ಸನ್ನ ಈ ಟೈಮಲ್ಲಿ ನೋಡೋದು ಅಥವಾ ಸಿಗೋದು ಭಾಳ ರೇರು. ಆ ಥರ ಒಳ್ಳೆ ಹುಡುಗ ಸಿಗೋದಕ್ಕೆ, ಅಥವಾ ಅವನ ಥರ ಒಳ್ಳೆ ಫ್ರೆಂಡ್ ಸಿಗೋದಕ್ಕೆ, ಅಥವಾ ಅವನ ಥರ ಒಳ್ಳೆ ಲವರ್ ಸಿಗೋದಕ್ಕೆ, ಬ್ರದರ್ ಸಿಗೋದಕ್ಕೆ, ಮಗ ಸಿಗೋದಕ್ಕೆ ಎಲ್ಲರೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬೋದು ಅಷ್ಟೇ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೆಲವೊಂದು ಟೈಮ್ ಸ್ವಲ್ಪ ಸ್ಟಾಪ್ ಆಗಿತ್ತು. ಈಗ ವಿ ಆರ್ ಗುಡ್, ಆ್ಯಂಡ್ ಯಾವುದೇ ದೃಷ್ಟಿ ಬೀಳದಿರಲಿ, ನಮ್ದು ಹಾಗೆ ಹೋಗ್ತಾ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನೆಕ್ಸ್ಟ್ ಕ್ವೆಶನ್ ಮೋನಿಕಾ ಮೋನು ಅಂತ ಕೇಳಿದ್ದಾರೆ 1398. ಟ್ಯಾಟೂಸ್, ಬರೀ ಟ್ಯಾಟೂಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಐ ಡೋಂಟ್ ನೋ ಟ್ಯಾಟೂಸ್ ಬಗ್ಗೆ ಹೇಳಬೇಕಾ ಅಥವಾ ಟ್ಯಾಟೂಸ್ ಎಷ್ಟಿದೆ ಅಂತ ಹೇಳಬೇಕಾ ಅನ್ನೋದು ನನಗೆ ಐಡಿಯಾ ಇಲ್ಲ. ನನ್ನ ಹತ್ರ 11 ಟ್ಯಾಟೂಸ್ ಇದೆ, ಅಂದರೆ ನಾನು ಹಾಕ್ಸ್ಕೊಂಡಿರೋದು 11 ಟ್ಯಾಟೂಸ್ ಇದೆ. ನೆಕ್ಸ್ಟ್ ಕ್ವೆಶನ್ ಶುಭಾ ಅಂತ ಕೇಳಿರೋದು, ವೈ ಡಿಡ್ ಯು ಕಟ್ ಯುವರ್ ಹೇರ್? ಟು ಬಿ ಹಾನೆಸ್ಟ್ ಹೇಳ್ಬೇಕಂತ ಅಂದರೆ, ನನ್ನ ಹೇರ್, ನಾನು ಆವಾಗಲೇ ಹೇಳಿದಾಗೆ, ನಾನು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದಾಗೆ, ನನ್ನ ಹೆಲ್ತ್ ಇಶ್ಯೂಸ್, ನನ್ನ ಸ್ಟ್ರೆಸ್, ನನ್ನ ಟೆನ್ಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟು ಉತ್ತರೋಕ್ಕೆ ಶುರುವಾಯಿತು. ಆ್ಯಂಡ್ ನಾನು ಯಾವತ್ತೂ ಇಂಥ ಹಾರ್ಡ್ ಡಿಸಿಷನ್ ಇಲ್ಲ ನಾನು ತೊಗೊಂಡೇ ಇಲ್ಲ ನನ್ನ ಲೈಫಲ್ಲಿ, ಈ ಥರ ಎಲ್ಲ ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಏನೋ ಒಂದ್ಸತಿ ಧೈರ್ಯ ಮಾಡೋಣ, ಹೇಗಿದ್ರು ಹೇರ್ ಫಾಲ್ ಆಗ್ತಿದೆ, ಸ್ವಲ್ಪ ಬೆಳೆಯೋಕ್ಕೆ ಒಂದು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡೋಣ ಕೂದಲಿಗೆ. ಎಷ್ಟೊಂದು ದಿನ ಆಗಿತ್ತು ಹೇರ್ ಕಟ್ ಮಾಡಿಸಿ, ಎಷ್ಟೇ ಹೇರ್ ಕೇರ್ ಮಾಡಿದ್ರು ನನಗೆ ಕೂದಲು ಉದುರುತ್ತಾನೆ ಇತ್ತು. ಅದಕ್ಕೋಸ್ಕರ ಹೇರ್ ಚಾಪ್ ಮಾಡಿಸಿದೆ ಅಷ್ಟೇ. ಎಷ್ಟೋ ಜನಕ್ಕೆ ಇಷ್ಟ ಆಯಿತು, ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ. ಆ್ಯಂಡ್ ಇಷ್ಟ ಆಗದಿರೋದ್ರ ಬಗ್ಗೆ ನಾನು ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ಇಷ್ಟಪಟ್ಟಿರೋರು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿದ್ದಾರೆ. ಆ್ಯಂಡ್ ಅದಷ್ಟೇ ನನಗೂ ಬೇಕಾಗಿರೋದು. ಎಲ್ಲ ಇದೊಂಥರ ಲೈಫಲ್ಲಿ ಒಂದು ಸತಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನು ಮದುವೆ ಆದಮೇಲೆ ಈ ಥರ ಎಲ್ಲ ನಾವು ಮಾಡ್ಕೊಳಕ್ಕಾಗತ್ತಾ? ಬಿಡಿ, ಯಾರಾದರೂ ಮಾಡ್ಕೊತಾ ಇದ್ದಾರೆ ಅಂದರೆ ಅವ್ರ ಲೈಫ್ ಅವ್ರ ಇಷ್ಟ ಅಂತ ಬಿಟ್ಬಿಡ್ಬೇಕು. ಇದನ್ನು ಹೇಳಿದ್ದು ಬರೀ ನೆಗೆಟಿವ್ ಕಾಮೆಂಟ್ ಮಾಡೋರ್ಗಷ್ಟೇ. ನಾನು ಹೇರ್ ಕಟ್ ಮಾಡಿಸೋದಕ್ಕೆ ರೀಸನ್ ಇದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಮತಾ ಅಂತ ಕೇಳಿದ್ದಾರೆ. ತೇಜು ಜಸ್ಟ್ ವಾಂಟೆಡ್ ಟು ನೋ ವೈ ಯು ಡೋಂಟ್ ವ್ಲಾಗ್ ವಿತ್ ಅನು, ವೈ ಆರ್ ಯು ಲಿವಿಂಗ್ ಸಪ್ರೇಟ್ ವೆನ್ ಯು ಹ್ಯಾವ್ ಸೋ ಸಪೋರ್ಟಿವ್ ಸಿಸ್ಟರ್? ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡಲೇಬೇಕಾಗಿದೆ. ಇದೇ ಮೇನ್ ಕ್ವೆಶನ್ ನಾನು ಈ ಒಂದು ಸೆಷನ್ ಮಾಡೋದಕ್ಕೆ. ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್ ಎಸ್, ನಾನು ಸಪ್ರೇಟ್ ಆಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ. ಮೇನ್ ರೀಸನ್ ಹೇಳಬೇಕು ಅಂತ ಅಂದರೆ, ನಮ್ಮ ಮನೇಲಿ ನಮ್ಮ ತಾಯಿನೇ ಆಗಿರ್ಬೋದು, ಡ್ಯಾಡಿನೇ ಆಗಿರ್ಬೋದು, ಡ್ಯಾಡಿ ಈಗಿಲ್ಲ, ಡ್ಯಾಡಿನೇ ಆಗಿರ್ಬೋದು, ನಮ್ಮ ಅಕ್ಕನೇ ಆಗಿರ್ಬೋದು, ಎಲ್ಲರೂ ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಇಂಡಿಪೆಂಡೆಂಟಾಗಿ ಇಟ್ಕೊಂಡೇ ಬೆಳೆದವರು. ನಮ್ಮ ಮನೇಲಿ ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಅಂತ ಅಂದರೆ, ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಟ್ಟು ಬೆಳೆಸಿದ್ದಾರೆ. ಬಿಕಾಸ್ ಇವಾಗ ನಾನು ಊಟ ಬೇಕು ಅಂತ ಅಂದರೆ ನಮ್ಮ ಅಮ್ಮನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅಮ್ಮ ತಂದುಕೊಡ್ತಾರೆ, ಮುಂದೆ ತಿನ್ನಬೇಕು, ಕೈ ತೊಳಿತೀನಿ, ತಟ್ಟೆ ಎತ್ಕೊಂಡು ಹೋಗ್ತಾರೆ. ಈ ಥರ ಸಣ್ಣ ಸಣ್ಣ ವಿಷಯದಲ್ಲೂ ನಮ್ಮ ಮನೇಲಿ ನಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ. ಫಿನಾನ್ಷಿಯಲಿ ಇವಾಗ ಎಲ್ಲರೂ ನಮ್ಮ ಮನೇಲಿ ನಮ್ಮದು ನಾವೇ ನೋಡ್ಕೊತಿರೋದು. ಟು ಬಿ ಹಾನೆಸ್ಟ್, ಈಗಲೂ ಹೇಳಬೇಕಂದ್ರೆ ನಮ್ಮ ಅಮ್ಮಂಗೆ ಅವ್ರ ಡೈಲಿ ಕುತ್ಕೊಂಡು ಅವ್ರ ಬಟ್ಟೆ ಹೊಲಿದ್ರೇನೆ ಅವ್ರಿಗೆ ಖುಷಿ. ಅವ್ರಿಗೇನೋ ಒಂದಿನೂ ಸುಮ್ಮನೆ ಕೂರೋಕ್ಕಾಗಲ್ಲ. ಅವ್ರಿಗೆ ಅದು ಅಭ್ಯಾಸನೇ ಇಲ್ಲ ಒಂದಿನೂ ಸುಮ್ಮನೆ ಕೂತು. ಸೊ ಅವ್ರು ಸುಮ್ಮನೆನಾದರೂ ಯಾರ್ದಾದ್ರೂ ಬಟ್ಟೆ ಹೊಲಿತಾ ಇರ್ತಾರೆ. ಈಗಲೂ ಆ ಟೈಲರಿಂಗ್ ಕೆಲಸ ಮಾಡ್ತಾರೆ, ಬೇಡ ಅಂತ ಹೇಳಿದ್ರು ಮಾಡ್ತಾರೆ. ಸೊ ಅವರಿಂದ ನಮಗಿದ್ದು ಒಂದು ಬುದ್ಧಿ ಬಂದಿರೋದು. ನನಗೆ ಅಮ್ಮ ಅಕ್ಕನ ಜೊತೆ ಇದ್ದಾಗ ನಾನು ಸ್ವಲ್ಪ ಪ್ಯಾಂಪರ್ಡ್ ಕಿಡ್ ಆ ರೀತಿ ಫೀಲ್ ಬಂದ್ಬಿಡುತ್ತೆ. ಏನೇ ಆದರೂ ಎಂಡ್ ಆಫ್ ದಿ ಡೇ ಈ ಥರ ಎಲ್ಲ ಬಿಡು ಅನ್ನೋ ಥರ ಫೀಲ್ ಬರುತ್ತೆ. ಬಟ್ ನಾನು ಇಂಡಿಪೆಂಡೆಂಟ್ ಆಗಿ ಬಂದಮೇಲೆ ನಿಜವಾಗ್ಲೂ ನಾನೇ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಳ್ಳೋದು. ಇವಾಗ ನನ್ನ ಮಕ್ಕಳನ್ನ ಸಾಕಿರೋದ್ರಿಂದ ಅವ್ರಿಗೆ ಟೈಮ್ ಊಟ, ಎದ್ದೇಳೋದು, ಮನೆ ಕೆಲಸ, ಅದು ಇದು, ಈ ಸಣ್ಣ ಸಣ್ಣ ಡಿಟೇಲಿಂಗ್ ಕೆಲಸ ಏನಿದೆ ಅಲ್ಲ,
ಅದು ನಾವು ಜೊತೆಲಿದ್ದಾಗ ಹೆಂಗೋ ಎಂಡ್ ಆಫ್ ದಿ ಡೇ ಡಿಪೆಂಡ್ ಆಗೇ ಬಿಡ್ತೀವಿ. ಅಪ್ಪನ ಮೇಲಾಗಿರ್ಬೋದು, ಅಮ್ಮನ ಮೇಲಾಗಿರ್ಬೋದು, ಅಕ್ಕನ ಮೇಲಾಗಿರ್ಬೋದು. ಬಟ್ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂತ ಅಂದಾಗ, ಲೈಕ್ ಸಪ್ರೇಟ್ ಆಗಿದ್ದೀವಿ ಅಂತ ಅಂದಾಗ, ಆ ಕೆಲಸಗಳನ್ನ ನಾವೇ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ನಮಗೆ ನಿಜವಾಗ್ಲೂ ಟೈಮ್ ವ್ಯಾಲ್ಯೂ ಆಗಿರ್ಬೋದು, ಸಿಚುವೇಶನ್ಸ್ ವ್ಯಾಲ್ಯೂ ಅಥವಾ ಕೆಲಸದ ವ್ಯಾಲ್ಯೂ ಆಗಿರ್ಬೋದು, ಇದೆಲ್ಲ ತಿಳಿಯುತ್ತೆ. ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ, ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ, ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದಕ್ಕೆ ಕಾರಣನೇ ನಮ್ಮಮ್ಮ, ನಮ್ಮ ಅಕ್ಕ. ಆ್ಯಂಡ್ ದಿ ಬೋತ್ ಆರ್ ಓಕೆ ನಾನು ಸಪ್ರೇಟ್ ಆಗಿರೋದು. ಆ್ಯಂಡ್ ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂದರೆ, ಅವ್ರು ನನ್ನಿಂದ ಸ್ವಲ್ಪ, ನನ್ನ ಮನೆಯಿಂದ ಒಂದು 10-15 ನಿಮಿಷ ಡಿಸ್ಟೆನ್ಸ್ ಅಷ್ಟೇ. ಯಾವಾಗ ಬೇಕಾದರೂ ಹೋಗಿ ಮೀಟ್ ಮಾಡ್ಬೋದು, ಯಾವಾಗ ಬೇಕಾದರೂ ಬರ್ಬೋದು, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಮ್ಮ ಮಧ್ಯೆ ಏನೋ ಜಗಳ ಆಗಿದೆ, ನಾವು ದೂರ ಇದ್ದೀವಿ, ಹಾಗೆ ಹಿಂಗೆ, ಆ ಥರ ಎಲ್ಲ ಎಂಥದೂ ಇಲ್ಲ. ಇಟ್ಸ್ ಜಸ್ಟ್ ನಮ್ಮ ಲೈಫ್ ಪರ್ಪಸ್ನ ಅಥವಾ ನಮ್ಮ ಲೈಫಲ್ಲಿ ಎಷ್ಟೊಂದು ಥಿಂಗ್ಸ್ ಅಥವಾ ಎಷ್ಟೊಂದು ಸಿಚುವೇಶನ್ಸ್ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಅಷ್ಟೇ ನಾವು ಸಪ್ರೇಟ್ ಇರೋದು, ನಾವು ಇಂಡಿಪೆಂಡೆಂಟ್ ಇರೋದು. ಈ ಒಂದು ಸಿಚುವೇಶನ್ ಆದಾಗಿಂದ ಅಥವಾ ಅಂದರೆ ನಾನು ಸಪ್ರೇಟ್ ಆಗಿರೋಕ್ಕೆ ಶುರು ಮಾಡಿದಾಗಿಂದ ನಾನು ಹೇಳಿದ್ದೀನಿ, ತುಂಬ ಕಲ್ತ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಾವು ಇಂಡಿವಿಜುವಲ್ ಆಗಿ ಬಾಳ್ತಾ ಇರೋದು. ಬಟ್ ಎಂಡ್ ಆಫ್ ದಿ ಡೇ ಅಂತ ಬಂದಾಗ ನಾವು ಫ್ಯಾಮಿಲಿನೇ. ಇನ್ನೊಂದು ಎಷ್ಟೊಂದು ಜನ ಕೇಳೋ ಹಾಗೆ, ನೀವು ಯಾಕೆ ಅನುಪಮ ಜೊತೆ ಫೋಟೋ ಹಾಕಲ್ಲ? ನಾವು ಸಿಕ್ಕಿದಾಗ ಐ ಆಮ್ ನಾಟ್ ಅ ಫೋಟೋ ಪರ್ಸನ್. ನಂಗೆ ಸುಮ್ಮನೆ ಸಿಕ್ಕಿದಾಗೆಲ್ಲ ಫೋಟೋ ತೊಗೊಳ್ಳೋವಂಥದ್ದು ಏನಿಲ್ಲ. ನಾವಿಬ್ಬರು ಫೋಟೋನೇ ತೊಗೊಳಲ್ಲ. ಮಾತಾಡಿದ್ವಾ ಬಂದ್ವಾ ಮನೆಗೆ ಅನ್ನೋ ಥರನೇ ಇರ್ತೀವಿ. ಸೊ ಫೋಟೋಸ್ಗಳು ನಾವು ಜಾಸ್ತಿ ತೊಗೊಳಲ್ಲ. ತೊಗೊಂಡ್ರು ನಾನು ಅಪ್ಲೋಡ್ ಮಾಡೋ ಥರ ಎಲ್ಲ ಹೋಗಲ್ಲ. ನಾನು ನನ್ನ ಲೈಫಲ್ಲಿ ಏನೇ ನಡೆದ್ರು ಅದನ್ನು ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ತೀನಿ ಅಂತ ಅಂದರೆ ಅದು 1% ಮಾತ್ರ. ಮಿಕ್ಕಿದ 99% ನನಗೆ ಗೊತ್ತಿರುತ್ತೆ ನನ್ನ ಲೈಫ್ ಬಗ್ಗೆ. ಸೊ ನೆಗೆಟಿವ್ ಕಾಮೆಂಟ್ಸ್ ಬೇಡ ಇದ್ರ ಬಗ್ಗೆ. ನಮ್ಮ ಮನೆಯವ್ರಿಗೆ ನಾನು ಇಂಡಿಪೆಂಡೆಂಟ್ ಆಗಿರೋದು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ, ನಿಮಗೆ ಎಂತಕ್ಕೆ ಆ ಪ್ರಾಬ್ಲಮ್ ಅಂತ ನಾನು ಅಷ್ಟೇ ಕೇಳೋದು. ಸಣ್ಣ ಸಣ್ಣ ವಿಷಯನೂ ನಾವು ಏನೇ ಮಾಡ್ಕೊಂಡಿದ್ರು ನಮ್ಮ ಲೈಫಿಗೆ ಅದು ಒಂಥರ ಪ್ರೌಡ್ ಫೀಲ್ ಕೊಡುತ್ತೆ. ಇವಾಗ ನಾನು ಐ ಆಮ್ ಜಸ್ಟ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನನ್ನು ಈ ಥರ ನಂಬಿ ಇಂಡಿಪೆಂಡೆಂಟಾಗಿ ನೀನು ಇರ್ಬೋದು ಅಂತ ಹೇಳಿ ನಂಬಿಕೆ ಕೊಟ್ಟಂಥ ನಮ್ಮಮ್ಮ, ನಮ್ಮ ಅಕ್ಕ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನಿಮ್ಮ ಎಷ್ಟೊಂದು ಜನ ಕ್ವೆಶನ್ ಇದು. ಸೊ ನಾನು ಇಂಥಕ್ಕೆ ಸಪ್ರೇಟ್ ಆಗಿದ್ದೀನಿ ಅನ್ನೋದಕ್ಕೆ ನಿಮ್ಗೆ ಆನ್ಸರ್ ಸಿಕ್ತು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ಲರೂ ಕೇಳಿದ ಪ್ರಕಾರ ನಿಮ್ಮ ಮದುವೆ ಯಾವಾಗ? ಸೀರಿಯಸ್ಲಿ ನನಗೆ ನನ್ನ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ಮೆಲ್ರಿಗೂ ಯಾಕೆ ಅಷ್ಟೊಂದು ಇಂಟ್ರೆಸ್ಟು? ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತ ಅಂದರೆ, ತಮಾಷೆ ಬಿಟ್ಟು ಸೀರಿಯಸ್ ಆಗಿ ಆನ್ಸರ್ ಮಾಡಬೇಕು ಅಂತ ಅಂದರೆ, ನನ್ನ ಮದುವೆ ಐ ಥಿಂಕ್ ಇನ್ನೂ ಒಂದು ಮೂರು ವರ್ಷ ಇಲ್ಲ. 3 ವರ್ಷ ಆದಮೇಲೆ ನನಗೆ ಮದುವೆ ಬಗ್ಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಫಸ್ಟ್ ತಿಳಿಸ್ತೀನಿ. ಮದುವೆ ನೋ, ನಾನು ಇನ್ನೂ 3 ವರ್ಷ ಯಾವುದೇ ರೀತಿಯಾದ ಕಮಿಟ್ಮೆಂಟ್ಸ್, ಕಿಡ್ಸ್, ಫ್ಯಾಮಿಲಿ ಸ್ಟಾರ್ಟಿಂಗ್ ಪ್ಲ್ಯಾನಿಂಗ್ ಇದೆಲ್ಲ ನಾನು ಮಾಡಲ್ಲ. ಸೊ ಇದಿಷ್ಟೇ ನಿಮ್ಮ ಕ್ವೆಶನ್ಸ್ಗಳಿಗೆ ನನ್ನ ಆನ್ಸರ್. ಅಟ್ಲೀಸ್ಟ್ ಮೇನ್ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ. ಇದು ಇವತ್ತಿನ Q&A ಸೆಷನ್ ಆಗಿತ್ತು. ಐ ಹೋಪ್ ನಿಮ್ಮ ಎಷ್ಟೋ ಡೌಟ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಏನಾದರೂ ಸಿಕ್ಕಿಲ್ಲ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವತ್ತಾದರೂ ನನ್ನ ಕೈಲಿ ಆನ್ಸರ್ ಮಾಡೋಕ್ಕಾದರೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಲಾಟ್ಸ್ ಆಫ್ ಲವ್ ಯು ಗೈಸ್.